ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ಕೂಲ್ ಮಕ್ಕಳ ಹೇರ್ ರಿಬ್ಬನ್ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಳಗಿನ ಸಮಯದಲ್ಲಿ ಮಕ್ಕಳಿಗೆ ಹೇರ್ ರಿಬ್ಬನ್ ಹಾಕಿ ಕಳಿಸ್ಬೇಕಾಗುತ್ತೆ, ಸ್ಕೂಲಿಗೆ ಆಗೋದಿಲ್ಲ. ಆ ಸಮಯದಲ್ಲಿ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅರ್ಧ ಮೀಟರ್ ಟೇಪ್, ಮೇಣದ ಬತ್ತಿ, ಬೆಂಕಿ ಪಟ್ಟಣ, ಸೂಜಿ, ಸೇಫ್ಟಿ ಪಿನ್, ಕತ್ರಿ. ಮೇಣದ ಬತ್ತಿ ಹಚ್ಕೊಂಡ್ಬಿಟ್ಟು ಆಮೇಲೆ ಮೇಣದ ಬತ್ತಿಯನ್ನು ಹಚ್ಕೊಂಡು ಟೇಪಿನ ಎರಡೂ ತುದಿಗಳನ್ನು ಸ್ವಲ್ಪವೇ ಸುಟ್ಕೋಬೇಕು. ಸ್ವಲ್ಪ ಬಿಸಿ ತಾಗಿದರೆ ಸ್ವಲ್ಪ ಸಾಕು, ಸುಟ್ಟಂಗಾಗುತ್ತೆ. ಆಮೇಲೆ ಟೇಪನ್ನು ತೊಗೊಂಡು ಮಧ್ಯಭಾಗದಲ್ಲಿ ಒಂದು ಗಂಟು ಹಾಕ್ಕೋಬೇಕು. ಗಂಟು ಹಾಕಿದ ಮೇಲೆ ಒಂದು ಗಂಟು ಥರ ಆಗಿರುತ್ತೆ. ಆ ಗಂಟು ಒಳಗಡೆ ಈ ಕಡೆ ತುದಿ, ಒಂದು ಭಾಗದ ತುದಿಯನ್ನು ಒಳಗಡೆ ಹಾಕಿ ಬೋ ಥರ ಎಳೆದುಕೊಳ್ಳಿ. ನಿಧಾನವಾಗಿ ಎಳ್ಕೊಳ್ಳಿ, ಅದು ಒಳಗೆ ಬರುತ್ತೆ. ನೀವು ಮಾಮೂಲಿ ಟೇಪ್ ಹೇಗೆ ಕಟ್ಬೇಕಾದ್ರೆ ಕಟ್ಕೊಂಡಿರ್ತಿಲ್ಲ, ಅದೇ ರೀತಿ ಕಟ್ಟಬೇಕು. ಈ ಕಡೆಯಿಂದನೂ ಸ್ವಲ್ಪವೇ ಎಳ್ಕೊಂಡು ಕಟ್ಕೋಬೇಕು. ಕಟ್ಟಿ ಆದ ಮೇಲೆ ಸ್ವಲ್ಪ ಬಿಗಿಯಾಗಿ ಹಿಡಿದು ಬಿಟ್ಕೊಳ್ಳಿ. ಒಂದು ಪೆಟ್ಟಲಿಗೆ ಸ್ವಲ್ಪ ಕಡಿಮೆ ಇದೆ, ಅದನ್ನು ಇನ್ನೂ ಸ್ವಲ್ಪ ಎಳೆದು ಜಕ್ಕೊಂಡು ಕಟ್ಕೊಳ್ಳಿ. ಕಟ್ಟಿದ ಮೇಲೆ ಟೈಟಾಗಿ ಎಳೆದು ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಬಿಗಿ ಆಗೋ ಥರ. ಬಿಚ್ಕೊಂಡು ಹೋಗಬಾರ್ದು, ಅದು ಆ ಥರ ಟೈಟ್ ಆಗೋ ಥರ ಬಿಗಿ ಮಾಡಿ. ಬಿಗಿ ಮಾಡಾದಮೇಲೆ ಆ ಪೆಟಲ್ಸ್ಗಳೆಲ್ಲವೂ ಇರುತ್ತಲ್ಲ ಓಪನ್ ಮಾಡ್ಕೊಳ್ಳಿ. ಬಿಗಿ ಮಾಡಾದಮೇಲೆ ಪೆಟಲ್ಸ್ಗಳನ್ನೆಲ್ಲ ಓಪನ್ ಮಾಡ್ಕೊಳ್ಳಿ. ಒಂದೊಂದಾಗಿ ಬಿಚ್ಚಿ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡಿದ ಮೇಲೆ ಅದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಮುದ್ರಿದಾಗಿದೆಯಲ್ಲ ಅದು ಸ್ವಲ್ಪ ದೊಡ್ಡದಾಗುತ್ತೆ. ದೊಡ್ಡದಾದ ನಂತರದಲ್ಲಿ ಎಲ್ಲದನ್ನು ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದಾಗ್ತಾ ಆಗುತ್ತೆ, ಅದು ಅಷ್ಟು ಬಿಚ್ಕೊಂಡ್ರೆ ಅಗಲ ಕಾಣಿಸುತ್ತೆ. ಅಗಲ ಕಾಣಾದ್ಮೇಲೆ ಸ್ವಲ್ಪ ಹೀಗೆ ಎಳ್ಕೊಳ್ಳಿ. ಎಳೆದಾದ್ಮೇಲೆ ಸೂಜಿ ದಾರದ ಸಹಾಯದಿಂದ ತುದಿಯ ಅಂಚು ಸ್ವಲ್ಪ ದಿಂಡಿದ್ದಂಗೆ ಇರುತ್ತಲ್ಲ, ಆ ದಿಂಡನ್ನು ಹೊಲಿದ್ಕೊಳ್ತಾ ಹೋಗಬೇಕು. ಸೈಡಿಗೆ ಹೊಲಿದು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿದ ಮೇಲೆ ಎಲ್ಲ ಭಾಗಕ್ಕೂ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಒಂದು 4 ಭಾಗ 5 ಭಾಗ ಬರುತ್ತಲ್ಲ, ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಈ ರೀತಿ ಕಾಣುತ್ತೆ. ನಿಮಗದು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಆಮೇಲೆ ನಿಮಗೆ ಬೇಕಿದ್ರೆ ಒಂದು ಸೂಜಿ ದಾರದ ಸಹಾಯದಿಂದ ಒಂದು ಕುಂದನ್ ಹಾಕ್ಕೊಳ್ಳಿ. ನಿಮ್ಮ ಆಪ್ಷನ್. ಸೂಜಿ ದಾರ ಕುಂದನ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ನನ್ನ ಹತ್ರ ಕುಂದನ್ ಏನಿಲ್ಲ ಅಂದರೆ ಹಾಗೆ ಕೂಡ ನೀವು ರೆಡಿ ಮಾಡ್ಕೋಬೋದು. ರೆಡಿ ಆದಮೇಲೆ ಅದನ್ನು ಹೊಲ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಹಾಕಿದರೆ ಸ್ಟೋನ್ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ನಮ್ಮ ಹತ್ರ ಆಪ್ಷನ್ ಇಲ್ಲ ಅಂದರೆ ಓಕೆ. ಸ್ಯಾರಿ ಸೇಫ್ಟಿ ಪಿನ್ ತೊಗೊಳ್ಳಿ, ಇದನ್ನು ಹೊಲ್ದಿರೋದು ರೆಡಿ ಮಾಡ್ಕೊಳ್ಳಿ. ಸೂಜಿ ದಾರದ ಸಹಾಯದಿಂದ ಅದನ್ನು ನೀಟಾಗಿ ಹೊಲ್ಕೋಬೇಕು. ಯಾವ ಥರ ಅಂದರೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇರಿ ಪಿನ್ ಇಟ್ಕೋಬೇಕು. ಒಳಗಡೆಯಿಂದ ಎಳ್ಕೊಂಡು ಮೇಲೆ ಮತ್ತೆ ಒಂದು ನಾಟ್ ಹಾಕಿ ಗಂಟು ಹಾಕಿದ ಮೇಲೆ ಮತ್ತೆ ಒಂದು ನಾಟ್ ಹಾಕಿ ಮತ್ತೆ ಒಂದು ಗಂಟು ಹಾಕಿ ಅದು ಟೈಟ್ ಆಗೋವರೆಗೂ ನೀವು ಗಂಟುಗಳನ್ನು ಹಾಕ್ತಾ ಇರಬೇಕು. ಅದು ಕಿತ್ಕೋಬಾರ್ದು. ನೋಡಿ, ನಿಮಗೆ ಹೇಗೆ ಬಿಗಿ ಅನಿಸುತ್ತೋ ಆ ರೀತಿ ನೀವು ಅದನ್ನು ಟೈಟ್ ಮಾಡಿ ಬಿಗಿ ಮಾಡಿ. ಇನ್ನು ಮೇಲ್ಗಡೆಯಿಂದ ಸ್ವಲ್ಪ ಲಾಕ್ ಮಾಡಿ, ಯಾಕಂದರೆ ನಾವು ಗಂಟು ಹಾಕಿರೋದು ಯಾಕಂದ್ರೆ ಲೂಸ್ ಆದರೆ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಬಿಗಿಯಾಗಿ ಗಂಟು ಹಾಕಿದ್ರಿಂದ ಅದು ಟೈಟಾಗಿ ಕೂರುತ್ತೆ. ಕೂತ ನಂತರದಲ್ಲಿ ಅದನ್ನು ನೀವು ಗಂಟು ಟೈಟಾಗಿ ಎಳ್ಕೋಬೇಕು. ಎಳೆದು ಟೈಟ್ ಮಾಡಿದರೆ ಬಿಗಿ ಆಗುತ್ತೆ. ನೋಡಿ, ನಾನೆಲ್ಲ ಹಾಕ್ತಾಯಿದ್ದೀನಲ್ಲ ಆ ಥರ. ಮತ್ತು ಗಂಟು ಮಾಡಬೇಕು. ಪ್ರತಿಯೊಂದು ಗಂಟುಗಳಿಗೂ ಕೂಡ ಗಂಟು ಹಾಕಿ. ಆವಾಗ ಆ ಕಡೆ ಈ ಕಡೆ ನಿಮ್ಮ ಹಾಕಿರೋ ಪಿನ್ನು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರೋದಿಲ್ಲ. ನೀವು ಹೇರ್ಸಿಗೆ ಹಾಕಿದಾಗ ಅದು ಅಲ್ಲಾಡ್ದಂಗೆ ನೀಟಾಗಿ ಕೂರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮಾಡಿಬಿಟ್ಟು ಕಟ್ ಮಾಡಿದರೆ ಆಯಿತು, ನಿಮ್ಮ ಬೌ ರೆಡಿ. ಸ್ಕೂಲ್ ಮಕ್ಕಳಿಗೆ ನೀವು ಈಸಿಯಾಗಿ ಇದನ್ನು ಹಾಕಿ ಕಳಿಸ್ಬೋದು. ನೋಡಿ, ಪಿನ್ ಯಾವ ರೀತಿ ಲಾಕ್ ಆಗುತ್ತೆ, ಈ ರೀತಿ ಆಗುತ್ತೆ. ನೀವು ಮಗುವಿಗೆ ನೀವು ಈಸಿಯಾಗಿ ರೆಡಿ ಮಾಡಿ ಕಳಿಸ್ಬೋದು. ಬೆಳಗಿನ ಸಮಯ ಕೂಡ ಸೇವ್ ಆಗುತ್ತೆ. ಹಾಕಿದಾಗ ಈ ರೀತಿ ಕಾಣುತ್ತೆ ನೋಡಿ. ಹಾಕಿದ್ದೀನಿ.